ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೌರಿಂಗ್ನಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಇಂದು ಆಸ್ಪತ್ರೆಯಲ್ಲೇ ಇರಲಿರುವಂಥದ್ದು ರಾಯ್ ಮೃತದೇಹ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 10 ಗಂಟೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತಾ ಇತ್ತು. ಆ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಇಂದು ಆಸ್ಪತ್ರೆಯಲ್ಲೇ ಇರಲಿರುವಂಥದ್ದು ರಾಯ್ ಮೃತದೇಹ. ನಾಳೆ ಸಿಜೆ ರಾಯ್ ಅಂತ್ಯ ಸಂಸ್ಕಾರಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ವಿದೇಶಗಳಲ್ಲಿರುವಂತಹ ಸಿಜೆ ರಾಯ್ ಸಂಬಂಧಿಕರು ಬರಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ನಾಳೆ ಅಂತಿಮ ದರ್ಶನದ ಬಳಿಕ ರಾಯ್ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ನಾಳೆ 10ರಿಂದ ಮಧ್ಯಾಹ್ನ 2ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೆಂಟ್ ಜೋಸೆಫ್ ಚರ್ಚ್ನಲ್ಲಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ. ಬನ್ನೇರುಘಟ್ಟದ ಕ್ಯಾಸ್ಕ್ಯಾಡ್ನಲ್ಲಿ ನಾಳೆ ರಾಯ್ ಅಂತ್ಯಕ್ರಿಯೆ ನೆರವೇರಲಿರುವಂಥದ್ದು. ಸಾವಿರಾರು ಕೋಟಿಯ ಮಾಲೀಕ ರಾಯಲ್ ಲೈಫನ್ನು ಮಾಡ್ತಾ ಇದ್ರು. ಅವರ ಸಂಸ್ಥೆ ಹೆಸರಿದೆಯಲ್ಲ, ಕಾನ್ಫಿಡೆಂಟ್ ಗ್ರೂಪ್, ಅದರ ಹೆಸರೇ ಸೂಚಿಸುತ್ತೆ ಈಸ್ ವೆರಿ ಕಾನ್ಫಿಡೆಂಟ್ ಅಂತ. ತುಂಬ ಕಾನ್ಫಿಡೆಂಟ್ ಆಗಿದ್ದಂಥ ವ್ಯಕ್ತಿ, ರಾಯಲ್ ಆಗಿದ್ದಂಥ ವ್ಯಕ್ತಿ, ಜನಮನ್ನಣೆಯನ್ನ ಜನಪ್ರಿಯತೆಯನ್ನ ಕೂಡ ಗಳಿಸ್ಕೊಂಡಿದ್ದಂಥ ವ್ಯಕ್ತಿ, ಸಾವಿರಾರು ಕೋಟಿಯ ಒಡೆಯ, ಉದ್ಯಮದಲ್ಲಿ ದೊಡ್ಡ ಯಶಸ್ಸನ್ನ ಕಂಡಿದ್ದಂಥ ವ್ಯಕ್ತಿ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥದ್ದೇ ದೊಡ್ಡ ಶಾಕಿಂಗ್ ನ್ಯೂಸ್ ಇದು. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಕಾನ್ಫಿಡೆಂಟ್ ಕಚೇರಿಯಲ್ಲಿದ್ದಂಥ ಡೈರಿಯನ್ನ ವಶಕ್ಕೆ ಪಡೆಯಲಾಗಿದೆ. ಡೈರಿಯಲ್ಲಿ ಇರುವಂಥ ವಿಷಯಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತದೆ. ಡೈರಿ ಸಿಕ್ಕಿದೆ ಈಗೊಂದು. ಆ ಡೈರಿಯಲ್ಲಿ ಸಾಕಷ್ಟು ವಿಚಾರ ಅಂತೂ ಇದ್ದೇ ಇರುತ್ತೆ. ಎಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಬಿಸ್ನೆಸ್ಮೆನ್ಗಳು ಅಥವಾ ಯಾರೇ ಇರಲಿ, ತುಂಬ ಓದಂಥವ್ರು, ತುಂಬ ನೀಟಾಗಿ ಲೈಫನ್ನು ಲೀಡ್ ಮಾಡ್ತಾ ಇರುವಂಥವ್ರು ಡೈರಿಯಲ್ಲೆಲ್ಲ ಉಲ್ಲೇಖ ಮಾಡ್ತಾ ಇರ್ತಾರೆ. ಅದರಲ್ಲೂ ಸ್ಪೆಷಲಿ ಬಿಸ್ನೆಸ್ಮೆನ್ಗಳಂತೂ ಮೇಂಟೈನ್ ಮಾಡೇ ಮಾಡ್ತಾರೆ ಡೈರಿಯನ್ನು. ಅದೇ ರೀತಿಯಾಗಿ ಸಿಜೆ ರಾಯ್ ಕೂಡ ಆ ಡೈರಿ ಸಿಕ್ಕಿದೆ. ಸದ್ಯಕ್ಕೆ 16 ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ರು ರಾಯ್. ಕಾರ್ಯಕ್ರಮಗಳಿಗೆ ನಟಿಯರು, ಮಾಡೆಲ್ಗಳನ್ನು ಕರೆಸ್ತಾ ಇದ್ರು. ಕೆಲ ನಟಿಯರು, ಮಾಡೆಲ್, ರಾಜಕಾರಣಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ಸಹಜವಾಗಿ ಆ ಒಂದು ಪ್ರಾಜೆಕ್ಟ್ಗಳೇ ಆಗಲಿ ಅಥವಾ ಎಲ್ಲಿಗೆ ಕರೆಸುವಂಥ ಸಂದರ್ಭದಲ್ಲಿ ಒಂದು ಇನ್ನಷ್ಟು ಹೆಚ್ಚೆಚ್ಚು ರೀಚ್ ಆಗಬೇಕು ಅಂತ, ಮತ್ತೆ ಅವರನ್ನು ಕರೆಸುವಂಥ ನಿಟ್ಟಿನಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ದುಡ್ಡಿನ ಅಭಾವ ಎಲ್ಲ ಇರಲೇ ಇರಲಿಲ್ಲ. ಖರ್ಚು ಮಾಡೋರು, ಧಾರಾಳವಾಗಿ ಖರ್ಚು ಮಾಡೋರು. ಸೊ ಒಂದು ಹೆಸರು ಬರಬೇಕು, ಒಂದು ಹೆಸರು ಬರುತ್ತೆ, ಇನ್ನೊಂದು ಕಡೆ ಪ್ರಚಾರನೂ ಚೆನ್ನಾಗಾಗುತ್ತೆ ಅನ್ನುವಂಥ ಇಂಟೆನ್ಷನ್ನು ಕೂಡ ಇರುತ್ತೆ. ಆಮೇಲೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ರಾಜಕಾರಣಿಗಳ ಲಿಂಕ್ ಅಂತೂ ಇರುತ್ತೆ. ರಾಜಕಾರಣಿಗಳ ಲಿಂಕ್ ಅವರು ಮಾಡ್ಕೊಳ್ದೆ ಹೋದ್ರು ರಾಜಕಾರಣಿಗಳಂತೂ ಮಾಡ್ಕೊಳ್ತಾರೆ. ಹೇಗಾದ್ರೂ ಮಾಡಿ ಕಿತ್ಕೊಳ್ಳೋದಂತೂ ಗೊತ್ತಿರುತ್ತಲ್ಲ ರಾಜಕಾರಣಿಗಳಿಗೆ. ಸೊ ಹೀಗಾಗಿ ಲಿಂಕ್ ಚೆನ್ನಾಗಿ ಆಗಿರುತ್ತೆ. ಸೊ ಅವರ ಕೆಲವು ಹೆಸರುಗಳು ಕೂಡ ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತದೆ. ಬಟ್ ಹೆಸರು ಉಲ್ಲೇಖ ಆದ ತಕ್ಷಣ ಅವರಿಂದ ಏನೋ ಆಗ್ಬಿಟ್ಟಿದೆ ಅಂತಲ್ಲ. ಬಟ್ ಯಾವ ಕಾರಣಕ್ಕೆ ಹೆಸರು ಉಲ್ಲೇಖ ಆಗಿರ್ಬೋದು ಅನ್ನುವಂಥದ್ದು ಗೊತ್ತಿರಲ್ಲ. ಅದನ್ನು ಏನಾದರೂ ಉಲ್ಲೇಖ ಮಾಡಿರ್ತಾರ, ಸಾಲ ಕೊಟ್ಟೆ ಅಂತನೋ ಅಥವಾ ಅವರಿಂದ ಏನಾದರೂ ಅವ್ರು ಪಡ್ಕೊಂಡ್ರು ಅನ್ನುವಂಥ ಕಾರಣಕ್ಕೋಸ್ಕರನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲವೊಂದು ಹೆಸರುಗಳಂತೂ ಉಲ್ಲೇಖ ಆಗಿದ್ದೆ ಡೈರಿಯಲ್ಲಿ. ಯಾವ ಕಾರಣಕ್ಕಾಗಿ ಹೆಸರುಗಳು ಬರೆದಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ವಿಚಾರಣೆ ಮಾಡ್ತಾರೆ. ತನಿಖೆಯ ಒಂದು ಭಾಗ ಅದೆಲ್ಲವೂ ಕೂಡ. ಬರೀ ಇವೆಂಟ್ ವಿಚಾರಕ್ಕ ಅಥವಾ ಬೇರೆ ಇದೆಯಾ? ಇವೆಂಟ್ ವಿಚಾರಕ್ಕೆ ಮಾತ್ರ ಅವರೇನು ಹೆಸರು ಉಲ್ಲೇಖ ಮಾಡಿರಲ್ಲ, ಬೇರೆ ಬೇರೆ ಏನೇನೋ ರೀಸನ್ಸ್ ಇರ್ತವೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ದಂಥದ್ದು. ಡೈರಿಯ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳ ಹೂಡಿಕೆ ಏನಾದರೂ ಇತ್ತಾ ಅನ್ನುವಂಥದ್ರ ಬಗ್ಗೆನೂ ಕೂಡ ತನಿಖೆ ಮಾಡಲಾಗ್ತಾ ಇದೆ. ನಾವು ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಪೊಲೀಸರಿಂದ ರಾಯ್ ಕುಟುಂಬಸ್ಥರ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅಶೋಕನಗರ ಪೊಲೀಸರಿಂದ ವಿಚಾರಣೆ ನಡೀತಾ ಇರುವಂಥದ್ದು. ರಾಯರನ್ನ ಕೊನೆಯದಾಗಿ ಭೇಟಿ ಮಾಡಿದ್ ಯಾವಾಗ, ಕೊನೆಯದಾಗಿ ಕರೆ ಮಾಡಿದಾಗ ಏನು ಮಾತನಾಡಿದ್ರು, ಏನಾದರೂ ತೊಂದರೆ ಆಗಿರುವಂಥದ್ರ ಬಗ್ಗೆ ಮಾತನಾಡಿದ್ರ, ಹೀಗೆ 10 ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ತನಿಖೆ ಒಂದು ಭಾಗ ಹೇಳ್ತಾ ಇದ್ದಲ್ಲ. ಪೊಲೀಸರು, ಅಶೋಕನಗರ ಪೊಲೀಸರು ಠಾಣೆಯಲ್ಲಿ ಕುಟುಂಬಸ್ಥರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ರಾಯ್ ಪುತ್ರ ಹಾಗೂ ತಮ್ಮ ಬಾಬೂರಿಂದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಡಿಸಿಪಿ ಅಕ್ಷಯ್ ನೇತೃತ್ವದಲ್ಲಿ ಕುಟುಂಬಸ್ಥರ ವಿಚಾರಣೆಯನ್ನು ಮಾಡಲಾಗಿದೆ. ವಿಚಾರಣೆ ಮುಗಿಸಿ ತೆರಳಿರುವಂಥದ್ದು ಈಗಾಗಲೇ ಅವರ ಕುಟುಂಬಸ್ಥರು. ಕೊನೆಯದಾಗಿ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಏನು ಮಾತನಾಡಿದ್ರು, ಏನಾದರೂ ಆತಂಕವನ್ನು ವ್ಯಕ್ತಪಡಿಸಿದ್ರಾ, ಸೂಸೈಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಸ್ತಾಪವನ್ನು ಮಾಡಲಾಗಿತ್ತಾ, ಓಕೆ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಏನು ಕಾರಣಗಳಿರಬಹುದು, ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರ ಈ ಮುಂಚೆ, ಅವ್ರಿಗೇನು ಭಯ ಇತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ
ವಿಚಾರಣೆಯನ್ನ ಮಾಡಲಾಗಿದೆ. ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ರಾಜ್ಯ ಪೊಲೀಸರು ಈ ಒಂದು ಪ್ರಕರಣವನ್ನ. ಯಾಕಂದ್ರೆ ಆ ಟ್ವೀಟ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಗಂಭೀರವಾಗಿದೆ. ಕಾಂಗ್ರೆಸ್ ಸರ್ಕಾರ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ, ಅದರಲ್ಲೂ ಕೇರಳ ಮೂಲದ ವ್ಯಕ್ತಿ ಬೇರೆ, ಇಲ್ಲಿ ಬೆಳೆದಿದ್ದು ಎಲ್ಲದೂ ಕೂಡ ಇಲ್ಲ ಅಂತಲ್ಲ, ಆದರೆ ಕೇರಳ ಮೂಲದ ಬಿಸ್ನೆಸ್ ಮ್ಯಾನ್. ಸೊ ಹೀಗಾಗಿ ಸಹಜವಾಗಿ ಅಲ್ಲಿ ಬೇರೆ ಎಲೆಕ್ಷನ್ ಬೇರೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ನಾನಾ ರೀತಿಯಾದಂಥ ಆ್ಯಂಗಲ್ಸ್ಗಳಿದ್ದಾವೆ, ನಾನಾ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, CJ ರಾಯ್ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಇದ್ದಾವೆ, ಮತ್ತು ಒಂದು ಕಡೆ ಊಹೆಗಳು ಕೂಡ ಇರುವಂಥದ್ದು, ಚರ್ಚೆಗಳು ಕೂಡ ಬೇರೆ ಬೇರೆ ರೀತಿಯಲ್ಲೇ ಆಗ್ತಾ ಇದೆ. ನಿಮ್ಮ ಗಮನಕ್ಕೂ ಕೂಡ ಬಂದಿದೆ. ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಯಾವೆಲ್ಲ ಆ್ಯಂಗಲ್ ಅನ್ನು ಅವ್ರು ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತದೆ. ಇನ್ನು ಡೈರಿಯ ವಿಚಾರ ಕೂಡ ಉಲ್ಲೇಖ ಆಗ್ತಾ ಇತ್ತು, ಅಲ್ಲಿ ಯಾರ್ಯಾರೆಲ್ಲ ಹೆಸರುಗಳು ಉಲ್ಲೇಖ ಆಗಿರಬಹುದು ಅನ್ನುವಂಥ ಕುತೂಹಲನೂ ಕೂಡ ಯಾವ ರೀತಿಯ ಬಿಲ್ಡ್ ಆಗಿದೆ. ಎಸ್, ಖಂಡಿತವಾಗ್ಲೂ ಪೃಥ್ವಿ, ಈ CJ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕನ್ಕ್ಲೂಷನ್ಗೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂತಹ ವೇಳೆಯಲ್ಲಿ ಬೇರೆ ಬೇರೆ ರೀತಿಯಂತ ಆಯಾಮಗಳನ್ನು ಈ ಒಂದು ಪ್ರಕರಣ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಒಂದು ಆರೋಪ ಕೇಳಿ ಬಂದಿದ್ದು IT ಅಧಿಕಾರಿಗಳ ನಿರಂತರವಾದಂತಹ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಆದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂತಹ ವೇಳೆಯಲ್ಲಿ ಅದು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಕೇವಲ IT ಅಧಿಕಾರಿಗಳ ಕಿರುಕುಳದಿಂದಾಗಿ CJ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ, ಅಥವಾ ರಾಜಕೀಯವಾಗಿ ಫೈನಾನ್ಷಿಯಲಿ ಯಾವ್ದಾದ್ರು ಒತ್ತಡಗಳಿತ್ತ, ಅಥವಾ ಬಿಸ್ನೆಸ್ ರಿಲೇಟೆಡ್ ಆಗಿ ಏನಾದ್ರು ಒಂದಷ್ಟು ಥ್ರೆಟ್ಗಳೇನಾದ್ರೂ ಇತ್ತ ಅನ್ನುವಂತ ಒಂದು ಆಯಾಮದಲ್ಲೂ ಕೂಡ ಪೊಲೀಸರಿಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ಅವರ ಒಂದು ಚೇಂಬರ್ ನಲ್ಲಿ ಸಿಕ್ಕಂತ ಡೈರಿ ಏನಿತ್ತು, ಆ ಒಂದು ಡೈರಿಯನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಅದರಲ್ಲಿ ಒಂದಷ್ಟು ಜನ ಮಾಡೆಲ್ಗಳ ಹೆಸರು, ನಟಿಯರ ಹೆಸರು, ಒಂದಷ್ಟು ರಾಜಕಾರಣಿಗಳ ಹೆಸರು ಕೂಡ ಆತ ಬರೆದಿದ್ರು. ಆ ಒಂದು ನಿಟ್ಟಿನಲ್ಲಿ ಏನಕ್ಕೆ ಡೈರಿಯಲ್ಲಿ ಇವರೆಲ್ಲರ ಹೆಸರನ್ನು ಕೂಡ ನಮೂದು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಮೂಲಗಳು ಹೇಳ್ತಾ ಇರುವಂತಹದ್ದು, ಈ ರಾಯ್ ಅವರು ಕೇರಳದಲ್ಲಿ 16 ಪ್ರಾಜೆಕ್ಟ್ ಗಳನ್ನ ಸದ್ಯಕ್ಕೆ ಮಾಡ್ತಾ ಇದ್ರೆ, ಆ ಒಂದು ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದಂತಹ ವೇಳೆಯಲ್ಲಿ ಇವರನ್ನೆಲ್ಲರನ್ನು ಕೂಡ ಅಷ್ಟೇ ಗೆಸ್ಟ್ ಗಳಾಗಿ ಕರೀತಾ ಇದ್ರು ಅನ್ನುವಂಥದ್ದು ಒಂದು ಮೂಲಗಳು ಹೇಳ್ತಾ ಇದಾವೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಅವ್ರಿಗೂ ಇವ್ರಿಗೂ ಏನ್ ನಂಟಿದೆ, ಏನಾದ್ರೂ ಫೈನಾನ್ಷಿಯಲ್ ವಿಚಾರವಾಗಿ ಏನಾದ್ರೂ ನಡುವೆ ಸಂಬಂಧ ಇದೆಯಾ ಅನ್ನೋಂಥ ವಿಚಾರವನ್ನು ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ 10 ನಿಮಿಷಗಳ ಕಾಲ ಇದೆಯಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಇನ್ವೆಸ್ಟಿಗೇಷನ್ಗೂ ಕೂಡ 10 ನಿಮಿಷದಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅಂತಾನೆ ಪೊಲೀಸರೀಗ ಮೂಲೆ ಮೂಲೆಯಲ್ಲೂ ಕೂಡ ಅಷ್ಟೇ ಈಗಾಗಲೇ ಮಾಹಿತಿನ ಸಂಗ್ರಹ ಮಾಡಲು ಹೋಗಿರುವಂತದ್ದು. ಯಾಕಂದ್ರೆ ಒಂದು ಕಡೆ ಕುಟುಂಬಸ್ಥರು ನಾಳೆ ಅಂತ್ಯ ಸಂಸ್ಕಾರವನ್ನ ಮಾಡ್ತೀವಿ ಅಂತ ಈಗಾಗಲೇ ಪೊಲೀಸರಿಗೆ ಹೇಳಿರುವಂತಹ ಕಾರಣಕ್ಕೋಸ್ಕರ ಇವತ್ತೇ ಕುಟುಂಬಸ್ಥರೆಲ್ಲರನ್ನು ಕೂಡ ಅಷ್ಟೇ ಕರೆಸಿ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಬೆಳ್ಳಂಬೆಳಿಗ್ಗೆ 4 ಗಂಟೆಗೆ ದುಬೈನಿಂದ ರಾಯ್ ಅವರ ಕುಟುಂಬಸ್ಥರು ಬರ್ತಾರೆ, ಹೆಂಡತಿ ಮಕ್ಕಳು ಕೂಡ ಬಂದಂತ ವೇಳೆಯಲ್ಲಿ ಖಾಸಗಿ ಹೋಟೆಲ್ ನಲ್ಲಿ ಉಳ್ಕೊಳ್ತಾರೆ. ಖಾಸಗಿ ಹೋಟೆಲ್ಗೆ ಹೋಗ್ಬಿಟ್ಟು ಹೆಂಡತಿ ಮತ್ತು ಮಗಳ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡು ಬರ್ತಾರೆ. ಇದಾದಂತಹ ಬಳಿಕ ತಮ್ಮ ಮತ್ತು ರಾಯ್ ಅವರ ಪುತ್ರನ ಹೇಳಿಕೆಯನ್ನ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಖುದ್ದಾಗಿ DCP ಅವರೇ ಮಾಹಿತಿನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಯ್ ಅವರ ತಮ್ಮ ಇವತ್ತು ಬೆಳಿಗ್ಗೆ ಮಾಧ್ಯಮದ ಮುಂದೆ ಹೇಳಿದಂತಹ ವೇಳೆಯಲ್ಲಿ ಅವರು ಹೇಳ್ತಾ ಇರುವಂತದ್ದು, IT ಅಧಿಕಾರಿಗಳ ನಿರಂತರವಾದಂತಹ ಕಿರುಕುಳ, ಕಳೆದ 1 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕಿರುಕುಳ ಕೊಡ್ತಾ ಇದ್ರು, ನೋಟಿಸ್ ಕೊಡ್ತಾ ಇದ್ರು, ಕೇರಳಕ್ಕೆ ಕರೆಸ್ಕೊಂತಾ ಇದ್ರು. ಕೊಚ್ಚಿ ಮೂಲದ IFS ಅಧಿಕಾರಿ ಏನಿದ್ರೆ, ಅವರು IRS ಅಧಿಕಾರಿ ಏನಿದ್ರೆ, ಇವ್ರನ್ನ ಕೇಳಿದ್ರೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ರಿಲೇಟೆಡ್ ಆಗಿ ನಿಜಕ್ಕೂ ಕೂಡ IT ಅಧಿಕಾರಿಗಳಿಂದ ಯಾವ ರೀತಿಯಂತ ಕಿರುಕುಳ ಇತ್ತು, ಅಥವಾ ಬೇರೆ ರೀತಿಯಂತ ಆಮಿಷಗಳೇನಾದ್ರೂ IT ಡಿಪಾರ್ಟ್ಮೆಂಟ್ ಇಂದ ಬಂದಿತ್ತ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಒಂದು ಕಡೆ ಮಾಡ್ತಾ ಇರುವಂತದ್ದು. ಇಲ್ಲಿ ಕೇವಲ ಒಂದು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಿಲ್ಲ, ಒಂದು ಕಡೆ IT ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಿದೆ, ಮತ್ತೊಂದು ಕಡೆ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರಿದ್ದಾರೆ, ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ, ಇನ್ವೆಸ್ಟರ್ಸ್ ಯಾರಿದ್ದಾರೆ, ಅವರಿಂದ ಏನಾದ್ರೂ ತೊಂದರೆ ಆಗ್ತಿದೆಯಾ, ಫೈನಾನ್ಷಿಯಲ್ ಏನಾದ್ರೂ ಪ್ರಾಬ್ಲಮ್ಸ್ ಏನಾದ್ರೂ ಕ್ರಿಯೇಟ್ ಆಗಿತ್ತಾ, ಅಥವಾ ಹಣ ಹೂಡಿಕೆ ಮಾಡಿರುವಂತವ್ರು ಏನಾದ್ರೂ ಪದೇ ಪದೇ ಹಣವನ್ನು ವಾಪಸ್ ಕೊಡುವಂತೆ ಕೇಳ್ತಾ ಇದ್ರ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಣ ಹೂಡಿಕೆ ಆಗಿದೆ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ಅಲ್ಲಿ. ಆ ಎಲ್ಲಾ ಹಣವನ್ನು ಕೂಡ ಅಷ್ಟೇ ಕೇರಳದಲ್ಲಿರುವಂತಹ ಒಂದಷ್ಟು ಪ್ರಾಜೆಕ್ಟ್ ಗಳಿಗೆ ಇವರು ಹೋಗಿ ಹಾಕಿದ್ದಾರೆ. ಅಲ್ಲಿಂದ ದುಬೈನಲ್ಲಿರುವ ಒಂದಷ್ಟು ಪ್ರಾಜೆಕ್ಟ್ ಗಳ ಹಣ ಹಾಕಿದ್ದಾರೆ. ಅದರಿಂದ ಏನಾದ್ರೂ ಬೇರೆಯವರು ಏನಾದ್ರೂ ಇವರನ್ನ ಹಣ ವಾಪಸ್ ಕೊಡಿ ಅನ್ನುವಂಥದ್ದು, ಅಥವಾ ಇತ್ತೀಚೆ ಒಂದಷ್ಟು ಎಲೆಕ್ಷನ್ಸ್ ಕೂಡ ಅಷ್ಟೇ ಬರ್ತಿದೆ, ಅದಕ್ಕೇನಾದ್ರೂ ಫಂಡ್ ಮಾಡಿ ಅಂತ ಏನಾದ್ರೂ ಇವರಿಗೆ ಬೆದರಿಕೆಗಳು ಬರ್ತಿದ್ವಾ, ಈ ರೀತಿಯಾದಂತ ಒಂದಷ್ಟು ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಆಗ್ತಿದ್ರೆ, ಮತ್ತೊಂದು ಆಯಾಮದಲ್ಲಿ ಪರ್ಸನಲ್ ಆಗಿ ಏನಾದ್ರೂ ಸಮಸ್ಯೆಗಳಿತ್ತ ಇವರಿಗೆ, ಅಥವಾ ಕುಟುಂಬದಲ್ಲಿ ಕೌಟುಂಬಿಕ ಕಲಹಗಳೇನಾದ್ರೂ ಇತ್ತ ಅನ್ನುವಂತ ಒಂದು ಆಯಾಮದಲ್ಲೂ ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಒಟ್ಟು ಈ 3 ಆಯಾಮದಲ್ಲೂ ಕೂಡ ಅಷ್ಟೇ ಅಶೋಕ್ ನಗರ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತದ್ದು. ಯಾವುದೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಅಷ್ಟೇ ಇಲ್ಲಿ ಈಗಲೂ ಕನ್ಕ್ಲೂಷನ್ಗೆ ಬರಕ್ ಆಗ್ತಾ ಇಲ್ಲ. ಯಾಕಂದ್ರೆ ಯಾವುದು ಕೂಡ ಎಂಡ್ ಅನ್ನುವಂಥದ್ದು ಆಗ್ತಿಲ್ಲ, ಒಬ್ಬೊಬ್ಬರನ್ನ ಕರೆಸಿ ಎನ್ಕ್ವೈರಿ ಮಾಡುವಂತ ಒಂದು ಕೆಲಸಗಳಾಗ್ತಿದೆ. ಬಹುತೇಕ ಈ ಒಂದು ಪ್ರಕರಣದಲ್ಲಿ ಒಂದು ಅಂತಿಮ ಹಂತಕ್ಕೆ ಬರಬೇಕು ಅಂತಂದ್ರೆ ಈ 3 ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಾಗ ಮಾತ್ರ ಏನಕ್ಕೆ ಅವರು ಸುಸೈಡ್ ಮಾಡ್ಕೊಂಡ್ರು ಅನ್ನುವಂತ ಒಂದು ಕ್ಲಾರಿಟಿ ಈ ಪ್ರಕರಣದಲ್ಲಿ ಸಿಗುತ್ತೆ. ಪೃಥ್ವಿ,
ಇನ್ನು ಕಾಂಗ್ರೆಸ್ ನಾಯಕರು ಸಿಜೆ ರಾಯ್ ಅವರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ IT ದಾಳಿ ನಡೆದಿತ್ತು. ಫೆಬ್ರವರಿ 4ನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡಬೇಕು ಅಂತೇಳಿ ಅವರನ್ನು ಕರೆದಿದ್ರು ಅಂತ ಹೇಳಿದ್ರು. ಅಧಿಕಾರಿಗಳು ಅವರ ಆಫೀಸ್ಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತಗೊಳ್ಳೋದಕ್ಕೆ ತಿಳಿಸಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ. ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು 5 ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಸುಮಾರು 20 ನಿಮಿಷ ಹೊರಗಡೆ ಬರಲಿಲ್ಲ ಅಂಥೇಳಿ ಬಾಗಿಲನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ. ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ, ಯಾಕೆ ಅವ್ರು ಮಾಡ್ಕೊಂಡಿದ್ದಾರೆ, ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ. ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ. ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐ ಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ. ಈಗ ಅವರು ತನಿಖೆ ಮಾಡಿ ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ IT, ED ಮತ್ತು GST ಹರಾಸ್ಮೆಂಟು ಉದ್ಯಮಿಗಳಿಗೆ ಆಗ್ತಾ ಇದೆ. ಯಾವ ಉದ್ಯಮಿಗಳಿಗೆ? ಯಾರು SME MSME ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಇದು 2ನೇದು 3ನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, IT, ED ನಡೀತಾ ಇದೆ. ಇದು ಬರೇ ಇಂಥ ವ್ಯಕ್ತಿಗಳಿಗೆ, ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ. ದೊಡ್ಡ ವ್ಯಕ್ತಿಗಳು ಯಾರು ಇರ್ತಾರೆ, ಅದಾನಿ ಅಂಬಾನಿ ಅಂಥವರಿಗೆ IT, ED ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ರಾಯ್ ಆತ್ಮಹತ್ಯೆ ಪ್ರಕರಣ ರಾಯ್ ಸಹಾಯ ನೆನೆದು ಹನುಮಂತ ಲಮಾಣಿ ಭಾವುಕರಾಗಿದ್ದಾರೆ. ರಾಯ್ ಸರ್ ಸಾವಿನ ಸುದ್ದಿ ಕೇಳಿ ಬಹಳ ಬೇಜಾರಾಗಿದೆ ಅಂತ ಹೇಳಿದ್ರು. ಸಾವಿನ ಸುದ್ದಿ ಕೇಳ್ತಿದ್ದ ಹಾಗೆ ಪೋಸ್ಟ್ ಅನ್ನ ಕೂಡ ಹಾಕಿದ್ರು ಹನುಮಂತು. ಯಾಕಂದ್ರೆ ಅವರು ಸರಿಗಮಪದಲ್ಲಿ ರನ್ನರ್ ಆದಂಥ ಸಂದರ್ಭದಲ್ಲಿ, ಬಿಗ್ ಬಾಸ್ ವಿನ್ನರ್ ಆದಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲೆಲ್ಲ ಪ್ರೈಸ್ ಕೊಟ್ಟಿದ್ದು ಅವರೇ ಅಲ್ವಾ. ಸೊ ನೆನೆಸ್ಕೊಂಡ್ರು, ಬಿಗ್ ಬಾಸ್ನಲ್ಲಿ ಗೆದ್ದಾಗಲೂ ನನಗೆ 50 ಲಕ್ಷ ಕೊಟ್ಟಿದ್ರು, ನನ್ನ ತಂಗಿ ಓದಿಗಾಗಿ 50,000 ರೂಪಾಯಿಯನ್ನು ಕೊಟ್ಟಿದ್ರು. ರಾಯ್ ಮಾಡಿದ ಸಹಾಯ ನೆಂದಿರುವಂಥದ್ದು ಹನುಮಂತು. ನಮ್ಮೂರಿಗೆ ಬರ್ತೀನಿ ಅಂತ ಹೇಳಿದ್ರು, ಮನೆ ಓಪನಿಂಗ್ ಕರೆಸಬೇಕು ಅಂದ್ಕೊಂಡಿದ್ದೆ. ಹಳ್ಳಿ ಮತ್ತು ಲಂಬಾಣಿ ಡ್ರೆಸ್ ಅಂದರೆ ಬಹಳ ಇಷ್ಟ ಅವರಿಗೆ. ಸಿಜೆ ರಾಯ್ನೆಂದು ಬಿಗ್ ಬಾಸ್ ವಿನ್ನರ್ ಹನುಮಂತು ಲಮಾಣಿ ಭಾವುಕರಾಗಿದ್ದಾರೆ. ಸೀಸನ್ 11ರ ವಿಜೇತ. ಸೀಸನ್ 11ರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತ ಲಮಾಣಿ ಅವರಿಗೆ ಕೂಡ ಅಷ್ಟೇ ಹೆಲ್ಪನ್ನು ಕೂಡ ಮಾಡಿದರು. ಸದ್ಯ ನನ್ನ ಜೊತೆಗೆ ಹನುಮಂತ ಲಮಾಣಿ ಅವರು ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಈ ಒಂದು ಸಂದರ್ಭದಲ್ಲಿ ಸಿಜೆ ರಾಯ್ ಅವರನ್ನು ನೆನಪು ಮಾಡ್ಕೊಳ್ಳೋದಾದರೆ ತಮ್ಗೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡಿದ್ರು? ನಾ ಸಿಜೆ ರಾಯ್ ಸರ್ ನಿನ್ನೆ ಸುದ್ದಿ ಕೇಳಿ ಭಾಳ ದುಃಖ ಆತ್ರಿ, ಬೇಜಾರಾತು. ನನಗೆ ಸರಿಗಂಪದಲ್ಲಿದ್ದಾಗ ಫಸ್ಟ್ ಅವರು ರನ್ನರ್ 2ನೇ ಸ್ಥಾನಕ್ಕೆ ಅವರು ದುಡ್ಡು 21 ಲಕ್ಷ ಫ್ಲ್ಯಾಟ್ ಕೊಟ್ಟಿದ್ರು. ಫಸ್ಟಿಗೆ ಫ್ಲ್ಯಾಟ್ ಬದಲಿ ನಾವು ರೊಕ್ಕ ಇಸ್ಕೊಂಡಿವ್ರಿ 21 ಲಕ್ಷ. ಆಮೇಲೆ ಬಿಗ್ ಬಾಸ್ ಮೊನ್ನೆ ಮುಗಿದಾಗ 50 ಲಕ್ಷ ರೂಪಾಯಿ ಐತ್ರಿ. ಆ ಥರದಿಂದ ನಮಗೆ ಸಹಾಯ ಮಾಡಿದರು. ಆದರೆ ಈ ಥರ ಹಂಗೆ ಆಗಬಾರ್ದ್ರಿ, ಭಾಳ ಬೇಜಾರತ್ರಿ ಸರ್. ಒಂದು ನೀವು ಮತ್ತು ನಿಮ್ಮ ಸಹೋದರಿ ಇಬ್ಬರು ಕೂಡ ವೇದಿಕೆ ಮೇಲೆ ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರ್ದನ್ನೋ ಸಾಂಗನ್ನು ಆಡಿದಂಥ ಸಂದರ್ಭದಲ್ಲಿ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಸಹೋದರಿಯವರಿಗೆ ಕೂಡ ಹೆಲ್ಪನ್ನು ಕೂಡ ಮಾಡಿದರು. ಆ ಸಂದರ್ಭವನ್ನು ಈ ವೇಳೆ ನೆನಪಿಸ್ಕೊಳ್ಳೋದಾದ್ರೆ? ಹೌದು ರೀ, ನಾನು ನಮ್ಮ ತಂಗಿ ಬಡತನದ ಮನೆಯೊಳಗೆ ಹಾಡು ಹೇಳಿದ್ವಿ. ಆ ಟೈಮ್ನಾಗ ಸರು ಅಲ್ಲೇ ಬಂದಿದ್ರು, ನಮ್ಮ ಶೋ ನೋಡಿದರು. ನೋಡಿ ನಮ್ಮ ತಂಗಿಗೆ ಓದಾಕ 50,000 ರೂಪಾಯಿ ಕೊಟ್ಟರು. ಮತ್ತು ಡಿಗ್ರಿ ಮುಗಿದಿಂದಾಗ ಕೆಲಸ ಕೊಡ್ತೀನಿ ಅಂತ ಹೇಳಿದರು. ನಾವು ಕೆಲಸಕ್ಕೆ ಕಳಿಸ್ಲಿಲ್ಲ. ಮತ್ತು ರಾಯ್ ಸರ್ ಮತ್ತು ಅವ್ರ ಆಫೀಸಿಗೆ ಹೋದಾಗ ಮತ್ತು ಏನಪ್ಪ ಹನುಮಂತ, ನಿಮ್ಮ ತಂಗಿ ಕೆಲಸ ಕಳಿಸ್ತಿರಿಲ್ಲ ಅಂದ್ರೆ, ಬ್ಯಾಡ್ರಿ ಸರ, ಮತ್ತು ಬೆಂಗಳೂರು ನಮಗೆ ಹೊಂದಲ್ರಿ ಅಂಥೇಳಿ ನಾವು ಕಳಿಸ್ಲಿಲ್ಲ. ಭಾರಿ ನಮ್ಮ ಮ್ಯಾಗ ಭಾರಿ ಪ್ರೀತಿ ಇತ್ತು ಸರ್. ಅಂದ್ರೆ ನಮ್ಮಪ್ಪನ ಕರ್ಕೊಂಡೋಗಿದ್ದೆ. ಚೆಕ್ಕಿನ ಮೂಲಕ 21 ಲಕ್ಷ ರೂಪಾಯಿ ಕೊಟ್ಟರು. 9 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಾತ್ರಿ.
ಮತ್ತು ಅವರು ನಾವು ಇದಕ್ಕೆ ಹೋಗಿದ್ವಿ ರೆಸಾರ್ಟಿಗೆ ಹೋಗಿ ನಾವು ಫೈನಲಿಸ್ಟ್ ಸರಿಗಮಪ 6 ಮಂದಿ ಇದ್ವಿ. ಹೋಗಿ ಎಲ್ಲ ಆಟ ಗೀಟ ಆಡಿ ಬಂದಿದ್ವಿ. ಭಾರಿ ಒಳ್ಳೆ ಮನುಷ್ಯ ರೀ ಪಾಪ ಅವ್ರು. ಜಗ್ಗ ಮಂದಿಗೆ ಸಹಾಯ ಮಾಡ್ಯಾರಿ. ಆದ್ರೆ ಅವರು ನಮ್ಮ ಕಡೆ ರೊಕ್ಕ ಐತಿ, ನಾವು ಹಂಗೆ ಇರಬಾರ್ದು ಹಿಂಗೆ ಇರಬಾರ್ದು ಒಟ್ಟೆ ಇದ್ದಿಲ್ಲ ರೀ. ಯಾರ ಬಂದರೂ ಭಾರಿ ಹಚ್ಕೊಂಡು ಮಾತಾಡ್ತಿದ್ರು, ಅಷ್ಟು ಪ್ರೀತಿ ಇದ್ರಿ. ಸೀಸನ್ 11ರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತು ಲಮಾಣಿ ಅವರ ಮಾತಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ. ಬೀದರ್ನಲ್ಲಿ ಅನುಮಾನಾಸ್ಪದ ವಸ್ತು ಸ್ಫೋಟವಾಗಿದೆ. ಶಾಲೆಗೆ ತೆರಳ್ತಾ ಇದ್ದಂತ 6 ಮಕ್ಕಳಿಗೆ ಗಂಭೀರ ಗಾಯ ಆಗಿದೆ. ಹುಮ್ನಾಬಾದ್ ತಾಲೂಕಿನ ಮೊಳಕೇರಾದಲ್ಲಿ ಈ ಘಟನೆ ನಡೆದಿರುವಂಥದ್ದು. 6 ತಿಂಗಳಲ್ಲಿ 5 ಬಾರಿ ಸ್ಫೋಟ ಸಂಭವಿಸಿದೆ. ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಸ್ಫೋಟದಲ್ಲಿ ಅನ್ವರ್ ಎಂಬಾತನಿಗೆ ಗಂಭೀರ ಗಾಯ ಆಗಿದೆ. ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ಗೆ ಅನ್ವರ್ನನ್ನ ಶಿಫ್ಟ್ ಮಾಡಲಾಗಿದೆ. ನಿಗೂಢ ಸ್ಫೋಟದ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ ಬೀದರ್ನ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ. ಸ್ಫೋಟಕ್ಕೆ ಕಾರಣ ಏನು, ಸ್ಫೋಟಕ್ಕೆ ಯಾವ ವಸ್ತು ಬಳಕೆ ಮಾಡಲಾಗಿದೆ, ಸ್ಫೋಟಕ ವಸ್ತು ಹೇಗೆ ಬಂತು ಅಂತ ತನಿಖೆಗೆ ಸೂಚನೆಯನ್ನು ಕೊಡಲಾಗಿದೆ. ಸ್ಫೋಟಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ಕಠಿಣ ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ. ನಾಳೆ ಫೆಬ್ರವರಿ 1 ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷೆಗಳು ಏನೇನಿದ್ದಾವೆ ಅನ್ನುವಂಥದ್ರ ಬಗ್ಗೆ ಸಂಸದ ಯದುವೀರ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಇಡೀ ವಿಶ್ವದಲ್ಲೇ ಒಂದು ಆರ್ಥಿಕ ವ್ಯವಸ್ಥೆಯನ್ನು, ವಿಶ್ವ ಆರ್ಥಿಕ ವ್ಯವಸ್ಥೆ ಒಂದು ರೀತಿ ಅಸಮತೋಲಿತ ಒಂದು ಪರಿಸ್ಥಿತಿಯಲ್ಲಿರೋ ಸಂದರ್ಭದಲ್ಲಿ ಭಾರತ ಬಹಳ ಬಲಿಷ್ಠವಾದಂತಹ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಇಲ್ಲಿ ಸೃಷ್ಟಿಯಾಗಿದೆ. ಅದನ್ನ ಇನ್ನೂ ಬಲಪಡಿಸೋ ದೃಷ್ಟಿಯಲ್ಲಿ ಇವತ್ತು ಬಜೆಟ್ ಅನ್ನು ನಾಳೆ ಮಂಡನೆ ಮಾಡುತ್ತೆ ಅಂತ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಎಲ್ಲರೂ ನೋಡ್ತಾರೆ. ನಾಳೆ ನಾವು ಬಹಳ ನಿರೀಕ್ಷೆ ಮಾಡ್ತಾ ಇರೋದು ಈ ಕಾವೇರಿ ಒಂದು ನದಿಯನ್ನು ರಕ್ಷಣೆ ಮಾಡೋದಕ್ಕೆ ಮತ್ತೆ ಅದರ ಒಂದು ಸ್ವಚ್ಛತೆಗಾಗಿ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ನದಿಗಳು, ಬರೀ ಕಾವೇರಿ ಅಂತಲ್ಲ, ಎಲ್ಲ ನದಿಗಳ ರಕ್ಷಣೆಗಾಗಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಾಗಿದೆ. ಈ ಪರಿಸರದ್ದು ಒಂದು ಸಮಸ್ಯೆಗಳು ಈಗಾಗಲೇ ನೋಡ್ತಾ ಇದ್ವಿ, ಬಹಳಷ್ಟು ಸಮಸ್ಯೆಗಳಿದೆ. ಎಲ್ಲೋದ್ರೂ ಸಹ ಒಂದು ಕಸ ಇದೆ. ಹೌದು, ಸ್ಥಳೀಯ ಒಂದು ಏನು ಅಧಿಕಾರಿಗಳಿರ್ಬೋದು, ಎಲ್ಲರದು ಕೂಡ ಒಂದು ಪಾತ್ರ ಇದೆ. ಆದರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪರಿಹಾರ ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಬೇಡಿಕೆ ಇದೆ.